ಇತ್ತೀಚೆಗೆ ಪ್ರತಿಯೊಂದು ಋತುವಿನಲ್ಲಿ ಪ್ರಕೃತಿ ವಿಕೋಪವನ್ನು ಕಾಣಬಹುದು. ಬೇಸಿಗೆಯಲ್ಲಿ ಅತ್ಯಂತ ಅಧಿಕ ತಾಪಮಾನ, ಚಳಿಗಾಲದಲ್ಲಿ ಅಧಿಕ ಚಳಿ, ಹೀಗೆ ಋತುಗಳ ಲಕ್ಷಣಗಳಲ್ಲಿ ವ್ಯತ್ಯಾಸಗಳು ವರ್ಷ ಹೋದಂತೆ ಅಧಿಕವಾಗ್ತಿದೆ. ಈ ವ್ಯತ್ಯಾಸ ಭೂಲೋಕದ ಪ್ರತಿಯೊಂದು ಜೀವಕಣದ ಮೇಲೆ ಪ್ರಭಾವ ಬೀರುತ್ತೆ. ಮನುಷ್ಯನಿಗಂತೂ ಈ ವ್ಯತ್ಯಾಸ ತನ್ನ ಶರೀರ ಹಾಗೂ ಮಾನಸಿಕ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮವನ್ನು ಬೀರ್ತಾ ಇದೆ. ಬೇಸಿಗೆಯ ಈ ತಾಪಮಾನವನ್ನು ತಡೆಯಲಾರದೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ತಂಪಾಗಿಸಲು ಕೃತಕ ಪರಿಹಾರವನ್ನು ಮಾಡಿಕೊಂಡು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಿ. ಹಾಗಾದರೆ ಬೇಸಿಗೆಯಲ್ಲಿ ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಎನ್ನುವ ವಿಚಾರವನ್ನು ನಾವಿಂದು ನೋಡೋಣ. ಈ ಋತುವಿನಲ್ಲಿ ದೇಹದ ದ್ರವಾಂಶವನ್ನು ಕಾಪಾಡಲು, ಹೊರಗಿನ ತಾಪಮಾನವನ್ನು ಎದುರಿಸಲು ಹಾಗೂ ದಣಿವನ್ನು ತಡೆಯಲು ಮುಖ್ಯವಾಗಿ ದ್ರವಾಹಾರ ಹಾಗೂ ಪಿಷ್ಟ ಪ್ರಧಾನವಾದ ಆಹಾರಗಳು, ರಸವತ್ತಾದ ಹಣ್ಣು ಹಂಪಲುಗಳು ಹಾಗೂ ತರಕಾರಿಗಳ ಸೇವನೆ ಉತ್ತಮ. ಲಘು ಆಹಾರವಾದ ಗಂಜಿ ಅತಿ ಉತ್ತಮ. ಅದರಲ್ಲಿಯೂ ರಾಗಿ, ಗೋಧಿ, ಕೆಂಪಕ್ಕಿ ಗಂಜಿ ಮುಂತಾದ ಪಿಷ್ಟಾಹಾರ ಉತ್ತಮ. ಹೆಚ್ಚು ದ್ರವಾಹಾರವನ್ನು ಸೇವಿಸಬೇಕು. ಸುಲಭವಾಗಿ ಜೀರ್ಣವಾಗುವ ಹಾಗೂ ಅಧಿಕ ಪೋಷಕಾಂಶ ಕೊಡುವ ಆಹಾರವನ್ನು ತಿನ್ನಬೇಕು. ಕುಂಬಳಕಾಯಿ, ಸೌತೆಕಾಯಿ, ಸೋರೆಕಾಯಿ, ಹೀರೆಕಾಯಿ, ಪಡುವಲಕಾಯಿಯಂತಹ ತರಕಾರಿಗಳನ್ನು ಸೇವಿಸುವುದು ಉತ್ತಮ. ಲಿಂಬೆ, ಕಿತ್ತಳೆ, ಮೂಸಂಬಿ, ಸಪೋಟ, ನಕ್ಷತ್ರ ನೇರಳೆ, ಸೀಬೆ, ಕೋಕಂ, ಬನಸ್ಪತ್ರೆ, ದಾಳಿಂಬೆ, ಸೀತಾಫಲ ಸೇವನೆಗೆ ಒಳ್ಳೆಯದು. ಎಳನೀರು, ಹಣ್ಣಿನ ರಸಗಳು, ಮಜ್ಜಿಗೆ, ಕಬ್ಬಿನ ಹಾಲು ಅಧಿಕ ಪ್ರಮಾಣದಲ್ಲಿ ಕುಡಿಬೇಕು. ಕೋಸಂಬರಿಗಳು, ತಂಬುಳಿ, ಮಜ್ಜಿಗೆ ಹುಳಿಯಂತಹ ಆಹಾರಗಳನ್ನು ಸೇವಿಸುವುದು ಉತ್ತಮ. ಮಡಿಕೆಯಲ್ಲಿಟ್ಟಂತಹ ನೀರನ್ನು ಕುಡಿಯುವುದು ಉತ್ತಮ. ಅನಾನಸ್ ಹಾಗೂ ಹಲಸಿನ ಹಣ್ಣುಗಳನ್ನು ಹಿತಮಿತವಾಗಿ ಸೇವಿಸಿ. ಹಾಲು, ಮೊಸರು, ತುಪ್ಪಗಳನ್ನು ಅಧಿಕ ಪ್ರಮಾಣದಲ್ಲಿ ಬಳಕೆ ಮಾಡಿ. ಕರಿದ ಆಹಾರಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು. ಇನ್ನು ದಿನನಿತ್ಯ ತಣ್ಣೀರು ಸ್ನಾನ, ಕಟಿ ಸ್ನಾನವನ್ನು ಮಾಡಬೇಕು. ಇನ್ನು ಉರಿ ಬಿಸಿಲಿನಲ್ಲಿ ಅತಿ ಕಡಿಮೆ ದೈಹಿಕ ಶ್ರಮ ಇರಬೇಕು. ಆಟಗಳನ್ನು ಆಡುವುದಾದರೆ ಬೆಳಗಿನ ಜಾವ ಅಥವಾ ಸಂಜೆ ವೇಳೆಯಲ್ಲಿ ಆಡುವಂಥದ್ದು ಉತ್ತಮ. ಈ ಋತುವಿನಲ್ಲಿ ವ್ಯಾಯಾಮ ಅಲ್ಪವಿದ್ದು ವಿರಾಮ ಅಧಿಕವಿರಬೇಕು. ಸುಸ್ತು ನಿತ್ರಾಣವಿದ್ದಲ್ಲಿ ಹಗಲಿನ ಹೊತ್ತಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡಿಬೇಕು. ಇನ್ನು ಬಿಸಿಲಿನಲ್ಲಿ ಓಡಾಡುವಾಗ ತಲೆಯನ್ನು ಮುಚ್ಚುವ ಹಾಗೆ ಬಟ್ಟೆಯನ್ನು, ಟೋಪಿಯನ್ನು ಧರಿಸಬೇಕು. ಮಕ್ಕಳು ಬಿಸಿಲಲ್ಲಿ ಆಡಿ ಮನೆಗೆ ಬಂದ ಕೂಡಲೇ ನೀರನ್ನು ಕುಡಿಬಾರದು. ಸ್ವಲ್ಪ ವಿಶ್ರಾಂತಿಯ ನಂತರವೇ ನೀರನ್ನು ಕುಡಿಬೇಕು. ಇನ್ನು ಬೇಸಿಗೆ ಬಂತೆಂದರೆ ಹವಾನಿಯಂತ್ರಿತ ಯಂತ್ರಗಳಿಗೆ ಅಂದರೆ ಎಸಿಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಪ್ರತಿಯೊಂದು ಮನೆಯಲ್ಲಿ ಹವಾನಿಯಂತ್ರಿತ ಕೊಠಡಿ ಕಡ್ಡಾಯ ಎನ್ನುವಂತೆ ಇದ್ದೇ ಇರುತ್ತೆ. ನಮ್ಮ ಮನಸ್ಸಲ್ಲಿ ಬೆವರುವುದು ಅಸಹ್ಯ, ಕೆಟ್ಟದ್ದು ಮತ್ತು ರೋಗಕಾರಕ ಎನ್ನುವ ಅಭಿಪ್ರಾಯ ಇದೆ. ಹಾಗಾಗಿ ಬೆವರದೇ ಇರಲು ಈ ಹವಾನಿಯಂತ್ರಿತ ಕೊಠಡಿಗಳ ಮೊರೆ ಹೋಗ್ತಿದ್ದೀವಿ. ಆದರೆ ಈ ಹವಾನಿಯಂತ್ರಕಗಳಿಂದ ನಮ್ಮ ಶರೀರಕ್ಕೂ ಪ್ರಕೃತಿಗೂ ಹಾನಿಯಾಗ್ತಾ ಇದೆ. ಆದ್ದರಿಂದ ಈ ಬೇಸಿಗೆಯಲ್ಲಿ ನಮ್ಮ ದೇಹವನ್ನು ಮೊದಲೇ ತಿಳಿಸಿದಂತೆ ಸ್ವಾಭಾವಿಕವಾಗಿ ತಂಪಾಗಿರಿಸಿ ಆರೋಗ್ಯದಿಂದಿರೋಣ.